ನಮಸ್ಕಾರ ಸ್ನೇಹಿತರೆ. ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು 36ನೆಯ ದಿನ. ಹಾಗೆ 35 ದಿನಕ್ಕೆ ಅರ್ಧ ಕೋಳಿ ಲಿಫ್ಟ್ ಆಗಿ ಹೋಗಿದೆ. ಇನ್ನೂ ಅರ್ಧ ಅಂಶ ಕೋಳಿ ಬಾಕಿ ಇದೆ. ಒಂದು 2,500 ಕೋಳಿ ಬಾಕಿ ಇದೆ. ಹಾಗೆ ಇವತ್ತು ಕೂಡ ಗಾಡಿ ಇದೆ. ಎಷ್ಟಿರ್ತದೆ ಗೊತ್ತಿಲ್ಲ, ಫುಲ್ ಅಥವಾ ಖಾಲಿ ಆಗಲೂಬಹುದು ಅಥವಾ ಸ್ವಲ್ಪ ಉಳಿಯಲೂಬಹುದು. ಹಾಗೆ 35ನೇ ದಿನದ ನೈಟಲ್ಲಿ ಅಂತ ಹೇಳಿದರೆ 35 ನೈಟ್ ಲಿಫ್ಟ್ ಆದರೆ ಅದು 36ನೇ ದಿನಕ್ಕೆ ಕೌಂಟ್ ಆಗಿರ್ತದೆ. 36ನೇ ದಿನಕ್ಕೆ 2.2 kg 73 ಗ್ರಾಮು ವೆಯ್ಟ್ ಬಂದಿದೆ. ಹಾಗೆ ನೋಡುವ, ಇವತ್ತು 36 ದಿನ ನೈಟ್ ಲಿಫ್ಟ್ ಆಗೋದು ಅಂತ ಹೇಳಿದರೆ 37ನೇ ದಿನಕ್ಕೆ ಕೌಂಟ್ ಆಗ್ತದೆ. 37ನೇ ದಿನದಲ್ಲಿ ಎಷ್ಟು ವೆಯ್ಟ್ ಬರ್ತದೆ, ಹಾಗೆ ಎಷ್ಟು ಕೋಳಿ ಉಳಿತದೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇವತ್ತು ಕೂಡ ಒಳಗಡೆ ಇಟ್ಕೊಂಡು ಲೋಡ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಏನಂತ ಹೇಳಿದರೆ, ನಿನ್ನೆ ಲೋಡ್ ಮಾಡುವಾಗ ನಮಗೆ ಸ್ವಲ್ಪ ಈಸಿ ಇತ್ತು. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಪಿಕಪ್ ಅಂತ ಹೇಳಿದರೆ ಎಲ್ಲವೂ 30, 40, 50 ಬಾಕ್ಸ್ ಇರತಕ್ಕಂಥ ಗಾಡಿ. ಈ ಒಂದು 4 ಗಾಡಿ ಇರೋದ್ರಿಂದ ಸ್ವಲ್ಪ ಸಮಯ ಜಾಸ್ತಿ ಆಗ್ತದೆ. ದೊಡ್ಡ ಈಚರೆಲ್ಲ ಬಂದರೆ ನಮಗೆ ಲೋಡ್ ಮಾಡಲಿಕ್ಕೆ ತುಂಬ ಈಸಿ. ಇವಾಗ 140, 150 ಬಾಕ್ಸಿನ ಗಾಡಿ, ಒಂದು ಗಾಡಿ ಬಂದರೆ ನಮಗೆ ಬೇಗ ಲೋಡ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈ ಚಿಕ್ಕ ಚಿಕ್ಕ ಪಿಕಪ್ಪು 40 ಬಾಕ್ಸು, 30 ಬಾಕ್ಸು ಈ ಥರ ಲೋಡಿಂಗ್ ಬಂದಾಗ ಸ್ವಲ್ಪ ಕಿರಿಕಿರಿನೇ ಆಗ್ತದೆ ನಮಗೆ. ಯಾಕೆಂತ ಹೇಳಿದರೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಟೈಮ್ ಯಾವ ರೀತಿ ಜಾಸ್ತಿ ಅಂತ ಹೇಳಿದರೆ, ಪ್ರತಿ ಗಾಡಿನೂ ತೂಕ ಮಾಡಿ ಎಂಟಿ ತೂಕ ಮಾಡಿಕೊಂಡು ಲೋಡ್ ಮಾಡಿ ವಾಪಸ್ ಕಳಿಸುವಾಗ ಒಂದೊಂದು ಗಾಡಿಗೆ ಒಂದು 15ರಿಂದ 20 ನಿಮಿಷ ಆ ಗಾಡಿ ಮುಂದೆ ಹೋಗಿ ಮತ್ತೊಂದು ಗಾಡಿಯನ್ನು ಲೋಡಿಂಗ್ ಇಡುವಾಗ ಒಂದು 15ರಿಂದ 20 ನಿಮಿಷ ಪ್ರತಿ ಮಧ್ಯದಲ್ಲಿ ಬ್ರೇಕ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಈಚರು ಒಂದು 2 ಗಂಟೆಯಲ್ಲಿ ಲೋಡ್ ಮಾಡಿದರೆ, ಈ ಥರ ಅದೇ ಒಂದು 150 ಬಾಕ್ಸು ಪಿಕಪ್ಪಿಗೆ ಲೋಡ್ ಮಾಡಲಿಕ್ಕೆ ಹೋದರೆ ಬೇರೆ ಬೇರೆ ಒಂದು 4 ಪಿಕಪ್ಪಿಗೆ ಲೋಡ್ ಮಾಡುವಾಗ 1 ಗಂಟೆ ಎಕ್ಸ್ಟ್ರಾ ಟೈಮ್ ಬೇಕಾಗ್ತದೆ. ಇದರಿಂದ ನಮಗೆ ದೊಡ್ಡ ದೊಡ್ಡ ಗಾಡಿ ಬಂದರೆ ಫಾರ್ಮರ್ಸಿಗೆ ತುಂಬ ಒಳ್ಳೆಯದು. ಈ ಚಿಕ್ಕ ಚಿಕ್ಕ ಗಾಡಿ ಬಂದರೆ ತುಂಬ ಕಿರಿಕಿರಿ ಇದು. ಹಾಗೆ ನಾವು ಈ ಇಂಟಿಗ್ರೇಷನ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ. ಕಂಪನಿಯವರು ಯಾವ ರೀತಿ ಗಾಡಿ ಕಳಿಸ್ತಾರೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ನಾವು ಲೋಡ್ ಮಾಡಿ ಗಾಡಿಯನ್ನು ಕಳಿಸಲೇಬೇಕಾಗ್ತದೆ. ಇಲ್ಲಿ ಕೋಳಿಯನ್ನು ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನನಗೆ ದೊಡ್ಡ ಗಾಡಿ ಬೇಕು, ಚಿಕ್ಕ ಗಾಡಿಗೆ ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಮಾರ್ಕೆಟಲ್ಲಿ ಅವರಿಗೆ ಹೇಗೆ ಡಿಮಾಂಡ್ ಇರ್ತದೆ ಆ ರೀತಿ ಕೋಳಿ ಸೇಲ್ ಆಗ್ತಾ ಹೋಗ್ತದೆ. ಆ ಕಾರಣದಿಂದ ಅವರು ಕಳಿಸಿದ ಗಾಡಿಗಳಿಗೆ ನಾವು ಲೋಡ್ ಮಾಡಿ ಕಳಿಸಲೇಬೇಕಾಗ್ತದೆ. ಹಾಗೆ ಸ್ನೇಹಿತರೆ, ನಾವು ಇವತ್ತು 150 ಬಾಕ್ಸ್, ಒಂದು ಟೋಟಲ್ ಆಗಿ 4 ಪಿಕಪ್ಪಲ್ಲಿ 150 ಬಾಕ್ಸ್ ಲೋಡ್ ಮಾಡಿ ಒಂದು ಪಿಕಪ್ಪಿಗೆ ಆಗುವಷ್ಟು ಕೋಳಿ ಇನ್ನೂ ಕೂಡ ಉಳ್ಕೊಂಡಿದೆ. ಅಂತ ಹೇಳಿದರೆ ಒಂದು 30-35 ಬಾಕ್ಸ್ ಆಗುವಷ್ಟು ಕೋಳಿಗಳು ಉಳಿದಿದೆ. ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಉಳಿತದೆ, ಕೆಲವೊಮ್ಮೆ 2 ದಿನ ಖಾಲಿ ಆಗ್ತದೆ. ಇದು ಇಂಟಿಗ್ರೇಷನ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಹಾಗೆ. ಮಾರ್ಕೆಟಿಂಗ್ ಅಂತ ಹೇಳಿದರೆ ಒಂದೇ ದಿನ ಕೋಳಿ ಖಾಲಿ ಆಗೋದು ತುಂಬ ಕಷ್ಟ. ಕಂಪನಿಯವರಿಗೂ ಕಷ್ಟ ಇರ್ತದೆ. ಯಾಕೆಂತ ಹೇಳಿದರೆ ಇಷ್ಟೊಂದು ಕೋಳಿಯನ್ನು ಡೈಲಿ ಮಾರ್ಕೆಟ್ ಮಾಡುವಾಗ ಒಂದೇ ದಿನ ಅಥವಾ 2 ದಿನಕ್ಕೆ ಖಾಲಿ ಮಾಡೋದು ಕೂಡ ಕಷ್ಟ ಆಗ್ತದೆ. ಯಾಕೆಂದರೆ ಮಾರ್ಕೆಟಲ್ಲಿ ಡಿಮಾಂಡ್ ಹೇಗಿರ್ತದೆ ಆ ರೀತಿ ಕೋಳಿಯನ್ನು ಕೊಡಬೇಕಾಗ್ತದೆ. ಕೆಲವೊಮ್ಮೆ ಈ 300-400 ಕೋಳಿ ಒಂದು ವಾರ ಕೂಡ ಶೆಡ್ಡಲ್ಲಿ ಉಳಿಯುವುದೂ ಇರ್ತದೆ. 2 ದಿನದಲ್ಲಿ ಖಾಲಿ ಆಗೋದು ಇರ್ತದೆ, ಹೇಳಲಿಕ್ಕಾಗೋದಿಲ್ಲ. ಹಾಗೆ ಇವತ್ತು ನನಗೆ ಬಾಡಿ ವೆಯ್ಟು 2 kg 122 ಗ್ರಾಮ್ ಆ್ಯಾವ್ರೇಜ್ ಬಾಡಿ ವೆಯ್ಟ್ ಬಂದಿದೆ ಇವತ್ತು ಕೋಳಿ ಲಿಫ್ಟ್ ಆಗಿದ್ದರಲ್ಲಿ. ಪರವಾಗಿಲ್ಲ. ಅಂದರೆ ನಿನ್ನೆಗೆ ಹೋಲಿಸಿದರೆ 2 kg 70 ಗ್ರಾಮ್, 70 ಒಂದು 50 ಗ್ರಾಮ್ ಜಾಸ್ತಿ ಬಂದಿದೆ. ಕೋಳಿ ದೊಡ್ಡದಾಗ್ತಾ ಹೋದಾಗೆ ತುಂಬ ನಮಗೆ ವೆಯ್ಟ್ ಸಿಗೋದಿಲ್ಲ. ಹಾಗೆ ಪರವಾಗಿಲ್ಲ. ಇದು 2 kg 122 ಗ್ರಾಮ್, ಅಂದರೆ 37ನೇ ದಿನಕ್ಕೆ ಅಂತ ಹೇಳಿದರೆ 36ನೇ ದಿನ ಕೋಳಿ ನೈಟ್ ಲಿಫ್ಟ್ ಆದರೂ ಅದು 37ನೇ ದಿನಕ್ಕೆ ಕೌಂಟ್ ಆಗ್ತದೆ. ಹಾಗೆ ಸ್ನೇಹಿತರೆ, ಇನ್ನು ಉಳಿದಿರ್ತಕ್ಕಂಥ ಕೋಳಿ ಎಲ್ಲ ಲಿಫ್ಟ್ ಆದಮೇಲೆ ಹಾಗೆ ಎವರೇಜ್ ವೆಯ್ಟ್ ಎಷ್ಟು ಬಂದಿದೆ, ಹಾಗೆ FCR ಎಷ್ಟು ಬಂದಿದೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.